ಆರ್ಎಸ್ಎಸ್ ವಿರುದ್ಧವಾಗಿ ರ್ಯಾಲಿಗೆ ದಲಿತ ಸಂಘಟನೆಗಳು ಮುಂದಾಗಿದೆ. ಚಿತ್ತಾಪುರ ಸಂಪೂರ್ಣವಾಗಿ ನೀಲಿಮಯವಾಗಿದೆ. ಪಥಸಂಚಲನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಅಂಬೇಡ್ಕರ್ ಅವರ ಭಾವಚಿತ್ರಗಳು, ನೀಲಿ ಧ್ವಜಗಳ ಹಾರಾಟ ಆಗಿದೆ. 5,000 ಕಾರ್ಯಕರ್ತರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬಳಿಕ ಸಂವಿಧಾನ ಸಮರ್ಪಣಾ ಸಮಾವೇಶದ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಆರ್ಎಸ್ಎಸ್ಗೆ ಸೆಡ್ಡು ಹೊಡೆದು ದಲಿತ ಸಂಘಟನೆ ಪಥಸಂಚಲನವನ್ನ ಮಾಡೋದಕ್ಕೆ ಬೇಕಾದಂತ ತಯಾರಿಗಳೆಲ್ಲವೂ ಕೂಡ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಮಾವೇಶಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಸಾಗ್ತಾ ಇದೆ. ಇನ್ನೊಂದು ಕಡೆ ನೀಲಿ ಧ್ವಜಗಳ ಹಾರಾಟ ಆಗ್ತಾ ಇದೆ. ಅಂಬೇಡ್ಕರ್ ಭಾವಚಿತ್ರಗಳು ಕೂಡ ರಾರಾಜಿಸ್ತಾ ಇದೆ. ಈ ನಂತರದಲ್ಲಿ ಅಂದರೆ ಕಾರ್ಯಕರ್ತರು ಭಾಗಿಯಾದ ನಂತರದಲ್ಲಿ ಸಂವಿಧಾನ ಸಮರ್ಪಣಾ ಸಮಾವೇಶ ಆಯೋಜನೆಯನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಸಕಲ ಸಿದ್ಧತೆಗಳು ಕೂಡ ಸಾಗಿದೆ. ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಪಟ್ಟಣದಲ್ಲಿ ವಿವಿಧ ಸಮಾಜಗಳ ನೇತೃತ್ವದಲ್ಲಿ ಭೀಮನಡೆ ಹಾಗೆ ಸಂವಿಧಾನ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭರದಿಂದ ಸಿದ್ಧತೆಗಳೆಲ್ಲವೂ ಕೂಡ ಸಾಗಿದೆ. ಇನ್ನೇನು ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಹಾಗಾಗಿ ಇಲ್ಲಿಯೂ ಕೂಡ ಪಥಸಂಚಲನ ನಡೆಯಲಿದೆ. ಸಂವಿಧಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೆಯುವಂತಹ ಭೀಮನಡೆ ಪಥಸಂಚಲನ ಹಾಗೂ ಸಂವಿಧಾನ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮ ಇದು. ಪಟ್ಟಣದ ಚಿತ್ತಾವಲಿ ಚೌಕದಿಂದ ಶುರುವಾಗುವಂತಹ ಪಥಸಂಚಲನ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಬಹಿರಂಗ ಸಮಾವೇಶ ನಡೆಯುವಂತಹ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಲಾಗುತ್ತೆ. ನಂತರದಲ್ಲಿ ಬಹಿರಂಗ ಸಭೆಯೂ ಕೂಡ ನಡೆಯಲಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನು ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಂದರೆ RSSಗೆ ಸೆಡ್ಡು ಹೊಡೆಯೋದಕ್ಕೆ ದಲಿತ ಸಂಘಟನೆಗಳು ಯಾವ ರೀತಿಯಾದಂಥ ತಯಾರಿಯನ್ನ ನಡೆಸಿದ್ದಾರೆ? ಎಷ್ಟೊತ್ತಿಗೆ ಆರಂಭ ಆಗತ್ತೆ? ಹೌದು ದಿವ್ಯ, ಏನಂದ್ರೆ ಚಿತ್ತಾಪುರ್ನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ RSS ನಡುವೆ ಜಟಾಪಟಿ ಏನಂದ್ರೆ ನಡೆದಿತ್ತು. ಈ ಜಟಾಪಟಿಗೆ ಹೈಕೋರ್ಟ್ ಏನಂದ್ರೆ ಒಂದು ಆದೇಶ ನೀಡಿ ಈಗಾಗಲೇ RSS ಅವರು ಪಥಸಂಚಲನ ಕೂಡ ಏನಂದ್ರೆ ಇತ್ತೀಚೆಗೆ ಅಷ್ಟೇ ಮಾಡಿದ್ದಾರೆ. ಆದ್ರೆ RSSಗೆ ಸೆಡ್ ಹೊಡೆಯಲು ಇಂದು ಏನಂದ್ರೆ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪಥಸಂಚಲನ ಚಿತ್ತಾಪುರ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೀವು ವಿಜುವಲ್ಸ್ ನಲ್ಲಿ ನೋಡಬಹುದು. ಚಿತ್ತಾಪುರ ಪಟ್ಟಣ ಏನಂದ್ರೆ ಸಂಪೂರ್ಣವಾಗಿ ನೀಲಿಮಯ ಮಾಡಲಾಗಿದೆ. ಎಲ್ಲೆಂದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ನೀಲಿ ಧ್ವಜಗಳೇ ಕಾಣ್ತಾ ಇರೋದು. ಒಟ್ಟಿನಲ್ಲಿ ಹೇಳೋದಾದ್ರೆ RSSಗೆ ಸೆಡ್ ಹೊಡೆಯಲು ಇಂದು ದಲಿತ ಪರ ಸಂಘಟನೆಗಳು ಈ ಪಥಸಂಚಲನ ಹಮ್ಮಿಕೊಂಡಿವೆ. ಏನಂದ್ರೆ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಪಥಸಂಚಲನ ಹಮ್ಮಿಕೊಂಡಿರತಕ್ಕಂಥದ್ದು. ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲಿ ಸಂಪೂರ್ಣ ಏನಂದ್ರೆ ದಲಿತ ಪರ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಇನ್ನೊಂದು ಏನಂದ್ರೆ ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭವಾಗಲಿದೆ. ಏನಂದ್ರೆ ಈ ಪಥಸಂಚಲನದಲ್ಲಿ ಸುಮಾರು 5,000 ಏನಂದ್ರೆ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣದ ವಿವಿಧೆಡೆ ಸಂಚಾರ ಮಾಡತಕ್ಕಂತ ಏನಂದ್ರೆ ಪಥಸಂಚಲನ ನಂತರ ಏನಂದ್ರೆ ಚಿತ್ತಾಪುರ ಪಟ್ಟಣದಲ್ಲಿನ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಏನಂದ್ರೆ ಪಥಸಂಚಲನ ಆಗಮಿಸಿ ಅಲ್ಲಿ ಏನಂದ್ರೆ ಬೃಹತ್ ಒಂದು ಸಮಾವೇಶ ಕೂಡ ಮಾಡಲಿದ್ದಾರೆ. ನಂತರ ಏನಂದ್ರೆ ಈ ಪಥಸಂಚಲನಕ್ಕೆ ತೆರೆಯಲಿದ್ದಾರೆ. ದಿವ್ಯ, ಓಕೆ ಭೀಮಪ್ಪ, ಹಾಗೆ ಪೊಲೀಸ್ ಭದ್ರತೆ ಎಲ್ಲ ಯಾವ ರೀತಿ ಆಗಿದೆ? ಹೌದು ದಿವ್ಯ, ಏನಂದ್ರೆ ಈಗಾಗಲೇ ಪಥಸಂಚಲನಕ್ಕೆ ಬಹುತೇಕ ದಲಿತ ಪರ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಪಥಸಂಚಲನ ಹೋಗ್ತಕ್ಕಂಥ ಮಾರ್ಗದಲ್ಲಿ ಏನಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯುವಂತೆ ಏನಂದ್ರೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ದಿವ್ಯ, ಸದ್ಯ ಏನಂದ್ರೆ ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭವಾಗಲಿದೆ. ದಿವ್ಯ, ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.